ಸ್ಥಾನಗಳನ್ನು ಕೊಟ್ಟರೆ ಇನ್ನಷ್ಟು ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಪಕ್ಷದ ಸಂಘಟನೆ ಹಿತದೃಷ್ಟಿ, ಪಕ್ಷದ ಬೇಸನ್ನು ವೈಡನ್ ಮಾಡಿ ಟ್ರೆಡಿಷನಲ್ ಕಾಂಗ್ರೆಸ್ ವೋಟ್ಗಳನ್ನು ಸಂಗ್ರಹ ಮಾಡಿ ಸಾಂದ್ರೀಕರಣ ದೃಷ್ಟಿಯಲ್ಲಿ ಕೆಲವರ ಅಭಿಪ್ರಾಯ ಇದೆ. ಈ ಅಭಿಪ್ರಾಯನ ಹೈಕಮಾಂಡ್ ತಾನೇ ಅಂತಿಮವಾಗಿ ಮಾಡೋದು. ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಮೂಲ ಮತದಾರರ ಒಂದು ಸಂಘಟನೆ ದೃಷ್ಟಿಯಿಂದ ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ. ಅದು ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್, ಈಗ ಮೊನ್ನೆ ಹೋಗಿದ್ರಿ ಎಲ್ಲರೂ, ಘಟಾನುಘಟಿ ಸಿಎಂ ಸೇರಿದಂತೆ ಎಲ್ಲರೂ ಹೋಗಿದ್ರಿ, ಖರ್ಗೆ ಅವರನ್ನ ಭೇಟಿ ಮಾಡಿದ್ರಿ. ಈ ವಿಚಾರ ಎಲ್ಲಾದರೂ ಖರ್ಗೆ ಅವ್ರ ಮುಂದೆ ಅಥವಾ ಹೈಕಮಾಂಡ್ ಏನಾದರೂ ಚರ್ಚೆ ಆಯ್ತಾ ಅಂತ? ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಅಭಿವೃದ್ಧಿ ಬಿಟ್ಟು ಮತ್ತು ರಾಹುಲ್ ಗಾಂಧಿಯವರು ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆಯಾಗಿರೋದು ಅಭಿನಂದನೆಯ ವಿಷಯ ಬಿಟ್ಟು ಮತ್ತು ಮುಂದೆ ಸರ್ಕಾರದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಪಕ್ಷ ಬಲವರ್ಧನೆ ಮಾಡುವ ವಿಷಯಗಳನ್ನು ಬಿಟ್ಟರೆ ಬೇರೆ ಯಾವುದೇ ವಿಷಯ ಚರ್ಚೆ ಆಗಿಲ್ಲ. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿನ್ನೆ ವಿಶ್ವಕಪ್ ಗೆದ್ದಿದೆ ಭಾರತ, ಅದೊಂದು ವಿಶ್ ಮಾಡಿದ್ರಿ ಸರ್. ಸಂತೋಷ. 17 ವರ್ಷಗಳ ನಂತರ ಭಾರತ ವಿಶ್ವಕಪ್ಪನ್ನು ಜಯಿಸಿದ್ದಾರೆ. ನಾನು ಭಾರತದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದೆ. ಭಾರತದ ಕೀರ್ತಿಯನ್ನು, ಭಾರತ ಪತಾಕೆಯನ್ನು ಶಿಖರದ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳು. ಸಿಎಂ ಸ್ಥಾನಗಳನ್ನು ಕೊಟ್ಟರೆ ಇನ್ನಷ್ಟು ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಪಕ್ಷದ ಸಂಘಟನೆ ಹಿತದೃಷ್ಟಿ, ಪಕ್ಷದ ಬೇಸನ್ನು ವೈಡನ್ ಮಾಡಿ ಟ್ರೆಡಿಷನಲ್ ಕಾಂಗ್ರೆಸ್ ವೋಟ್ಗಳನ್ನು ಸಂಗ್ರಹ ಮಾಡಿ ಸಾಂದ್ರೀಕರಣ ದೃಷ್ಟಿಯಲ್ಲಿ ಕೆಲವರ ಅಭಿಪ್ರಾಯ ಇದೆ. ಈ ಅಭಿಪ್ರಾಯನ ಹೈಕಮಾಂಡ್ ತಾನೇ ಅಂತಿಮವಾಗಿ ಮಾಡೋದು. ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಮೂಲ ಮತದಾರರ ಒಂದು ಸಂಘಟನೆ ದೃಷ್ಟಿಯಿಂದ ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ. ಅದು ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್, ಈಗ ಮೊನ್ನೆ ಹೋಗಿದ್ರಿ ಎಲ್ಲರೂ, ಘಟಾನುಘಟಿ ಸಿಎಂ ಸೇರಿದಂತೆ ಎಲ್ಲರೂ ಹೋಗಿದ್ರಿ, ಖರ್ಗೆ ಅವರನ್ನ ಭೇಟಿ ಮಾಡಿದ್ರಿ. ಈ ವಿಚಾರ ಎಲ್ಲಾದರೂ ಖರ್ಗೆ ಅವ್ರ ಮುಂದೆ ಅಥವಾ ಹೈಕಮಾಂಡ್ ಏನಾದರೂ ಚರ್ಚೆ ಆಯ್ತಾ ಅಂತ? ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಅಭಿವೃದ್ಧಿ ಬಿಟ್ಟು ಮತ್ತು ರಾಹುಲ್ ಗಾಂಧಿಯವರು ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆಯಾಗಿರೋದು ಅಭಿನಂದನೆಯ ವಿಷಯ ಬಿಟ್ಟು ಮತ್ತು ಮುಂದೆ ಸರ್ಕಾರದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಪಕ್ಷ ಬಲವರ್ಧನೆ ಮಾಡುವ ವಿಷಯಗಳನ್ನು ಬಿಟ್ಟರೆ ಬೇರೆ ಯಾವುದೇ ವಿಷಯ ಚರ್ಚೆ ಆಗಿಲ್ಲ. ಸರ್, ನಿನ್ನೆ ವಿಶ್ವಕಪ್ ಗೆದ್ದಿದೆ ಭಾರತ, ಅದೊಂದು ವಿಶ್ ಮಾಡಿದ್ರಿ ಸರ್. ಸಂತೋಷ. 17 ವರ್ಷಗಳ ನಂತರ ಭಾರತ ವಿಶ್ವಕಪ್ಪನ್ನು ಜಯಿಸಿದ್ದಾರೆ. ನಾನು ಭಾರತದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದೆ. ಭಾರತದ ಕೀರ್ತಿಯನ್ನು, ಭಾರತ ಪತಾಕೆಯನ್ನು ಶಿಖರದ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳು.